ಈಗ ನೀರಿನಲ್ಲಿ ವಿಷಕಾರಿ ರಾಸಾಯನಿಕ ಅಂಶ ಪತ್ತೆ. ವರದಿ ಬಯಲಾಗುತ್ತಿದ್ದಂತೆ ಹೆಚ್ಚಾದ ಆತಂಕ, ಮುನ್ನೆಚ್ಚರಿಕೆ ಕ್ರಮಕ್ಕೆ ಅಧಿಕಾರಿಗಳ ಸಿದ್ಧತೆ. ಅಂಚೆ ಕಚೇರಿ ಸಿಬ್ಬಂದಿಯಿಂದ ಕೋಟ್ಯಂತರ ರು ಹಣ ವಂಚನೆ ಪ್ರಕರಣ. ಕುಂಟುತ್ತಾ ಸಾಗುತ್ತಿರುವ ತನಿಖೆ, ತಿಂಗಳುಗಳು ಕಳೆದ್ರೂ ಸಂತ್ರಸ್ತರ ಕೈ ಸೇರದ ಹಣ. ನೆಪಕ್ಕೆ ಮಾತ್ರ ರೇಷ್ಮೆ ಗೂಡು ಮಾರುಕಟ್ಟೆ, ಬಾರದ ಗೂಡುಗಳು ವ್ಯರ್ಥವಾಗಿ ಅನಾಥವಾಗಿರುವ ಮಾರುಕಟ್ಟೆ. ಪರವಾನಗಿ ಇಲ್ಲದೆ ಮಣ್ಣು ಸಾಗಾಟ, ಕೆರೆ ಸ್ವರೂಪ ಬದಲು ಕುಸಿಯುತ್ತಿರುವ ಅಂತರ್ಜಲ ಮಟ್ಟ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಜನ ಕುಡಿಯುವ ನೀರಿನಲ್ಲಿ ಯಥೇಚ್ಛವಾಗಿ ಫ್ಲೋರೈಡ್, ನೈಟ್ರೇಟ್ ರಾಸಾಯನಿಕ ಅಂಶ ಪತ್ತೆಯಾಗಿದ್ದು, ಕುಡಿಯುವ ನೀರು ವಿಷವಾಗಿ ಪರಿಣಮಿಸಿರುವ ಆತಂಕ ಎದುರಾಗಿದೆ. ಸ್ವತಃ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ನಡೆಸಿದ ವರದಿಯಲ್ಲಿ ಸತ್ಯ ಬಯಲಾಗಿದೆ. ಈ ಕುರಿತು ಒಂದು ವರದಿ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ, ರಾಜಧಾನಿ ಬೆಂಗಳೂರಿಗೆ ಹೊಂದಿಕೊಂಡಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1274 ಹಳ್ಳಿಗಳಿವೆ. ಇದರಲ್ಲಿ 209 ಹಳ್ಳಿಗಳ ಕುಡಿಯುವ ನೀರಿನಲ್ಲಿ ಅಗತ್ಯಕ್ಕಿಂತ ಹೆಚ್ಚಿಗೆ 2 ಪಟ್ಟು 3 ಪಟ್ಟು ಫ್ಲೋರೈಡ್ ಅಂಶ ಕಂಡುಬಂದಿದೆ. ಮತ್ತೊಂದೆಡೆ 282 ಹಳ್ಳಿಗಳ ಕುಡಿಯುವ ನೀರಿನಲ್ಲಿ ಅಗತ್ಯಕ್ಕಿಂತ ಹೆಚ್ಚಿಗೆ ನೈಟ್ರೇಟ್ ಕಂಡುಬಂದಿದೆ. ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಕುಡಿಯುವ ನೀರಿನ ಗುಣಮಟ್ಟ ಪರಿಶೀಲನಾ ಇಲಾಖೆ ನಡೆಸಿದ ತಪಾಸಣೆಯ ವರದಿಯಲ್ಲಿ ಈ ಆಘಾತಕಾರಿ ಅಂಶ ಪತ್ತೆಯಾಗಿದೆ. ವರ್ಷಕ್ಕೆ 2 ಬಾರಿ ಕುಡಿಯುವ ನೀರಿನ ಗುಣಮಟ್ಟವನ್ನು ಈ ಇಲಾಖೆಯ ಮುಖಾಂತರ ಪರಿಶೀಲಿಸಲಾಗ್ತಾ ಇದೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1274 ಹಳ್ಳಿಗಳ ಪೈಕಿ 491 ಹಳ್ಳಿಗಳಲ್ಲಿ ಕುಡಿಯುವ ನೀರು ಅಶುದ್ಧವಾಗಿದೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಶುದ್ಧ ಕುಡಿಯುವ ನೀರಿನ ಘಟಕಗಳ ಮೊರೆ ಹೋಗಿದೆ. ಈಗ ಕಂಟ್ಯಾಮಿನೇಷನ್ ಅಂತ ಹೇಳ್ತಿರೋದನ್ನು ನಾವು ನಮ್ಮ ಗ್ರಾಮೀಣ ಕುಡಿಯುವ ನೀರಿನ ಇಲಾಖೆಯ ಲ್ಯಾಬೊರೇಟರಿಯಲ್ಲಿ ಪ್ರತಿ ವರ್ಷ ಪ್ರೀ ಮಾನ್ಸೂನ್ ಮತ್ತು ಪೋಸ್ಟ್ ಮಾನ್ಸೂನ್ ಅಂತ ಎಲ್ಲ ಕುಡಿಯುವ ನೀರಿನ ಸೋರ್ಸಸ್ಗಳನ್ನ, ಬೋರ್ವೆಲ್ ಇರ್ಬೋದು, ನಮ್ಮ ಶುದ್ಧ ಕುಡಿಯುವ ನೀರಿನ ಘಟಕ ಇರ್ಬೋದು, ಅಥವಾ OSTಯಿಂದ ಸ್ಯಾಂಪಲ್ಗಳನ್ನ ತೆಗೆದು ಅದನ್ನ ಟೆಸ್ಟ್ ಮಾಡ್ತೀವಿ. ಆ ಥರ ಟೆಸ್ಟ್ ಮಾಡಿರೋದ್ರಲ್ಲಿ ಸರಿಸುಮಾರು ಒಂದು 30% ಸ್ಯಾಂಪಲ್ಗಳಲ್ಲಿ, ಎಸ್ಪೆಷಲಿ ಬೋರ್ವೆಲ್ ಮತ್ತು OST ಟ್ಯಾಂಕ್ಗಳಲ್ಲಿ ಮತ್ತು ಫ್ಲೋರೈಡ್ ಕಂಟ್ಯಾಮಿನೇಷನ್ ಕಂಡುಬಂದಿದ್ದು, ಇನ್ನೊಂದು 10%ಅಲ್ಲಿ ನೈಟ್ರೇಟ್ ಕಂಟ್ಯಾಮಿನೇಷನ್ ಕಂಡುಬಂದಿದೆ. ಆದರೆ ನಮ್ಮ ಈ WPP, ನಮ್ಮ ಈ ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಯಾಂಪಲ್ಗಳನ್ನ ನಾವು ಟೆಸ್ಟ್ ಮಾಡಿದಾಗ ಅಲ್ಲಿ ಯಾವುದೇ ಕಂಟ್ಯಾಮಿನೇಷನ್ ಇರೋದು ಕಂಡುಬಂದಿಲ್ಲ. ಅಲ್ಲಿರುವ ನೀರು ಶುದ್ಧವಾಗಿ ಕುಡಿಯೋಕ್ಕೆ ಯೋಗ್ಯವಾಗಿರ್ತದೆ. ಈ ಫ್ಲೋರೋಸಿಸ್ ಅನ್ನೋದನ್ನು ಬೋತ್ ಸ್ಕೆಲಿಟಲ್ ಫ್ಲೋರೋಸಿಸ್ ಮತ್ತು ಡೆಂಟಲ್ ಫ್ಲೋರೋಸಿಸ್ 2 ಥರದ ಫ್ಲೋರೋಸಿಸ್ ಬರುತ್ತೆ. ಅದರ ಅಧ್ಯಯನ ಆಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸ್ಪೆಸಿಫಿಕ್ ಟೂತ್ಪೇಸ್ಟ್, ಫ್ಲೋರೈಡ್ ಫ್ರೀ ಟೂತ್ಪೇಸ್ಟ್ಗಳನ್ನ ಉಪಯೋಗ ಮಾಡ್ಕೊಳ್ಳೋದಕ್ಕೆ IEC ಆ್ಯಕ್ಟಿವಿಟಿಗಳನ್ನ, ಪ್ರಚಾರಗಳನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಡಿಪಾರ್ಟ್ಮೆಂಟ್ಗಳಿಂದ ಸತತವಾಗಿ ಆಗ್ತಾ ಬರ್ತಾ ಇದೆ. ಹಾಗೆ ರುಟೀನಾಗಿ ಸ್ಕ್ರೀನಿಂಗ್ ಟೆಸ್ಟ್ಗಳನ್ನ ಮಕ್ಕಳಲ್ಲಿ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಫ್ಲೋರೈಡ್, ಆರೋಗ್ಯ ಇಲಾಖೆಯಿಂದ ನಡೀತಾ ಇರುತ್ತೆ. ಫ್ಲೋರೋಸಿಸ್ ಅಂದರೆ ನೀವು ಮಕ್ಕಳ ಹಲ್ಲುಗಳನ್ನ ನೋಡಿದಾಗ ಅದರಲ್ಲಿ ಸ್ವಲ್ಪ ಹಳದಿ ಕಟ್ಟೋದಕ್ಕೆ ನಿಮಗೆ ಕಂಡು ಬರ್ತದೆ. ಈ ಹಳದಿ ಕಟ್ಟಿದ ಹಲ್ಲುಗಳಿಂದ ಸ್ವಲ್ಪ ಅದು ವೀಕ್ ಆಗಿಬಿಟ್ಟು ಹಲ್ಲುಗಳು ಉದುರೋದು ಮತ್ತು ಇನ್ಫೆಕ್ಷನ್ ಆಗೋದು ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ಹೊರತುಪಡಿಸಿ ಸ್ಕೆಲಿಟಲ್ ಫ್ಲೋರೋಸಿಸ್ ಅಂದರೆ ಮಕ್ಕಳ ಬೋನ್ಗಳು ಸ್ವಲ್ಪ ವೀಕ್ ಆಗುತ್ತೆ ಫ್ಲೋರೈಡ್ಗಳಿಂದ. ಸೊ ಈ 2 ಅದು ಮುಂದೆ ಹೋಗ್ತಾ ಸ್ವಲ್ಪ ಅವರಿಗೆ ಊನ ಆಗುವ ಸಾಧ್ಯತೆಯೂ ಇರುತ್ತೆ. ಈ 2 ಪ್ರಾಬ್ಲಮ್ಗಳನ್ನ ತಡೆಗಟ್ಟುವುದಕ್ಕೋಸ್ಕರ ನಾವು ಜಾಸ್ತಿ RO ಪ್ಲ್ಯಾಂಟ್ ವಾಟರ್ಗಳನ್ನ ಕುಡಿಯೋದಕ್ಕೆ ನಾವು ಎನ್ಕರೇಜ್ ಮಾಡ್ತೀವಿ. ಇನ್ನು ಪ್ರತಿ ಲೀಟರ್ ನೀರಿನಲ್ಲಿ ಗರಿಷ್ಠ 1.5 mgಯಷ್ಟು ಮಾತ್ರ ಫ್ಲೋರೈಡ್ ಇರಬೇಕು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕುಡಿಯುವ ನೀರಿನಲ್ಲಿ 2.9 ಮಿಲಿಗ್ರಾಂನವರೆಗೂ ಫ್ಲೋರೈಡ್ ಅಂಶ ಕಂಡುಬಂದಿದೆ. ಪ್ರತಿ ಲೀಟರ್ ನೀರಿನಲ್ಲಿ ಗರಿಷ್ಠ 4.5 ಮಿಲಿಗ್ರಾಂನಷ್ಟು ನೈಟ್ರೇಟ್ ಇರಬೇಕು. ಆದರೆ 2 ಪಟ್ಟು 3 ಪಟ್ಟು ಗರಿಷ್ಠ ನೈಟ್ರೇಟ್ ಇರೋದು ಕಂಡುಬಂದಿದೆ. ಇನ್ನು ಫ್ಲೋರೈಡ್ ಯುಕ್ತ ನೀರನ್ನು ಕುಡಿಯೋದ್ರಿಂದ ಮನುಷ್ಯರ ಮೂಳೆಯ ಬೆಳವಣಿಗೆಯಲ್ಲಿ ಕುಂಠಿತವಾಗುತ್ತೆ. ಮೈಕೈ ನೋವು, ಏದುಸಿರು ಬಿಡುವುದು ಸೇರಿದಂತೆ ಹಲ್ಲುಗಳ ಬೆಳವಣಿಗೆ ಸಹ ಕುಂಠಿತವಾಗ್ತಾ ಇದೆ. ನೈಟ್ರೇಟ್ ಯುಕ್ತ ನೀರನ್ನು ಕುಡಿಯೋದ್ರಿಂದ ಕಿಡ್ನಿ, ಲಿವರ್ ಸಮಸ್ಯೆ ಸೇರಿದಂತೆ ಬಹು ಅಂಗಾಂಗ ಸಮಸ್ಯೆಗಳು ಕಾಣಿಸಿಕೊಳ್ತವೆ ಅಂತಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು 2000 ಜನವರಿ 25ರಿಂದ ಡಿಸೆಂಬರ್ 25ವರೆಗೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ 15,219 ವಾಟರ್ ಸ್ಯಾಂಪಲ್ನ ಟೆಸ್ಟಿಂಗ್ ಮಾಡಲಾಗಿದೆ.
ನಾವು ವಾಟರ್ ಸ್ಯಾಂಪಲ್ನ ಟೆಸ್ಟ್ ಮಾಡಬೇಕಾದ್ರೆ ಆರೋಗ್ಯ ಇಲಾಖೆಯಿಂದ ಪೋರ್ಟಬಲ್ ಆರ್ ನಾನ್ ಕುಡಿಯೋಕ್ಕೆ ಯೋಗ್ಯವಾಗಿದೆಯಾ ಇಲ್ಲ ಕುಡಿಯೋಕ್ಕೆ ಯೋಗ್ಯವಿಲ್ಲ ಅಂತಕ್ಕಂಥ ಟೆಸ್ಟ್ ಮಾಡ್ತಕ್ಕಂಥದ್ದು ಸುಮಾರು 15,209 ಕುಡಿಯೋಕ್ಕೆ ಯೋಗ್ಯವಾಗಿದೆ ಅಂತ ಬಂದಿದೆ. 10 ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ ಅಂತ ಬಂದಿದೆ. ಅದರಲ್ಲಿ 3 ಚಿಕ್ಕಬಳ್ಳಾಪುರ ತಾಲೂಕಿಂದ, 5 ಗೌರಿಬಿದನೂರು ತಾಲೂಕಿಂದ, 2 ಶಿಡ್ಲಘಟ್ಟದಿಂದ. ಜನವರಿ ತಿಂಗಳಲ್ಲಿ ಜನವರಿ 2020-26ನೇ ಸಾಲಿನಲ್ಲಿ 1,222 ವಾಟರ್ ಸ್ಯಾಂಪಲ್ನ ಟೆಸ್ಟ್ ಮಾಡಿದ್ವಿ. ಅಷ್ಟು ಸ್ಯಾಂಪಲ್ಲು ಕೂಡ ಕುಡಿಯೋಕ್ಕೆ ಯೋಗ್ಯವಾಗಿದೆ ಅಂತ ಬಂದಿದೆ. ನಾವೇನು ಟೆಸ್ಟ್ ಮಾಡ್ತೀವಿ ಅದು PSC ಮಟ್ಟದಲ್ಲಿಂದ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ. ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ ಅಂತ ಬಂದಾಗ ಇಮಿಡಿಯೇಟಾಗಿ ನಾವು ಸಂಬಂಧಪಟ್ಟ ತಾಲೂಕಾರಿಗೆ ವೈದ್ಯಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಆ ವಾಟ್ರದ್ದು ಏನಿದೆ ಇಮಿಡಿಯೇಟಾಗಿ ಅದನ್ನು ಕ್ಲೋರಿನೇಷನ್ ಮಾಡಿದ್ರೆ ಬಹುತೇಕ ಇರತಕ್ಕಂಥ ಎಲ್ಲ ಪೆಥೋಜನ್ಸ್ ಎಲ್ಲನೂ ಕೂಡ ಕಂಟ್ರೋಲ್ ಆಗ್ತದೆ. ಸೊ ಈ ಒಂದು ಮಾಡೋದ್ರಿಂದ ಸಾರ್ವಜನಿಕರ ಆರೋಗ್ಯದ ಜೀವನ ಮೇಲೆ ಉತ್ತಮಪಡಿಸ್ಲಿಕ್ಕೆ ಸಾಧ್ಯ ಇದೆ. ಸರ್, ಇದು ಫ್ಲೋರೈಡ್ ವಾಟರಲ್ಲಿ ಲೆಸ್ ದೆನ್ 1 ppm ಇದ್ದರೆ ಸಮಸ್ಯೆ ಏನಿಲ್ಲ. ಫ್ಲೋರೈಡು ಅದು ಒಂದು ಖನಿಜಾಂಶ ಇರ್ತಕ್ಕಂಥದ್ದು. ಫ್ಲೋರೈಡ್ ಇರ್ಬೋದು, ನೈಟ್ರೈಡ್ ಇರ್ಬೋದು, ಇಟ್ ಈಸ್ ಎ ಪರ್ಮಿಸಬಲ್ ಕ್ವಾಂಟಿಟಿ ಒಳಗಿದ್ದರೆ ಅದೇನು ಸಮಸ್ಯೆ ಏನಿಲ್ಲ. ಅದಕ್ಕಿಂತ ಹೆಚ್ಚುವರಿ ಏನಾರು ಇತ್ತು ಅಂತಂದರೆ ಅದು ಮನುಷ್ಯನ ಜೀವಕ್ಕೆ ಕೂಡ ಅನಾರೋಗ್ಯಕ್ಕೆ ಉಂಟು ಮಾಡ್ತಕ್ಕಂಥ ಸಂಭವ ಇರ್ತದೆ. ಸೊ ಈಗ ನಮ್ಮ ಪರ್ಮಿಸಬಲ್ ಲಿಮಿಟು ಲೆಸ್ ದೆನ್ 1 ppm ಇದ್ದರೆ ಪರ್ಮಿಸಬಲ್ ಅಂತ ತೊಗೋತೀವಿ. ಮೋರ್ ದೆನ್ 1 ppm ಇದ್ದರೆ ನಾಟ್ ಪರ್ಮಿಸಬಲ್. ಬಟ್ ಆ್ಯಸ್ ಪರ್ ರೂರಲ್ ವಾಟರ್ ಸಪ್ಲೈ ಪ್ರಕಾರ ಅಪ್ ಟು 2 ppm ಪರ್ಮಿಸಬಲ್ ಅಂತ ಅವ್ರು ತೊಗೋತಾರೆ. ಸೊ ಹೆಲ್ತ್ದು ಮತ್ತು ರೂರಲ್ ವಾಟರ್ ಸಪ್ಲೈದು ಡಿಫ್ರೆನ್ಸಸ್ ಇದೆ. ಸೊ ಮೋರ್ ದೆನ್ 1.5 2 ppm ಇದ್ದರೆ ಇಟ್ ಈಸ್ ನಾಟ್ ಪರ್ಮಿಸಬಲ್. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಹೆಚ್ಚಿಗೆ ವಾಟರ್ ಪ್ಲಾಂಟೇಷನನ್ನು ಮಾಡಿ ಕುಡಿಯೋ ನೀರನ್ನು ಸಮಗ್ರವಾಗಿ ನಾವು ಏಪ್ರಿಲ್ 25 ಜನವರಿ 20ವರೆಗೆ ಸುಮಾರು 69 ಫ್ಲೋರೋಸಿಸ್ ಕೇಸಸ್ನ ನಾವು ಟೆಸ್ಟ್ ಮಾಡಲಾಗಿದೆ. ಅದರಲ್ಲಿ 429 23 ಟೆಸ್ಟ್ ಮಾಡಿ ಸುಮಾರು 373 ಸ್ಯಾಂಪಲ್ಲು ಮೋರ್ ದೆನ್ 1 ppm ಅಂತ ಬಂದಿದೆ. 89%. ಇದರಲ್ಲಿ ನಾವು ವಿಲೇಜಸ್ಸನ್ನು ಸ್ಯಾಂಪಲ್ ಟೆಸ್ಟ್ ಮಾಡೋದು ನಾವು ಆ ಮಕ್ಕಳದ್ದು ಯೂರಿನ್ ಸ್ಯಾಂಪಲ್ ಟೆಸ್ಟ್ ಮಾಡ್ತೀವಿ. ಸೊ ಮನುಷ್ಯ ಏನು ನೀರು ಕುಡಿತಾ ಇದ್ದಾನೆ ಅದನ್ನು ಎಕ್ಸ್ಕ್ರೀಟ್ ಆಗೋದು. ಫ್ಲೋರೈಡ್ ಬರೀ ನೀರಿಂದ ಮಾತ್ರ ಬರೋದಿಲ್ಲ. ಇವತ್ತು ಬಹುತೇಕ ನಮ್ಮಲ್ಲಿ ಬೆಳೀತಕ್ಕಂಥ ತರಕಾರಿಗಳೆಲ್ಲ ಮಣ್ಣಲ್ಲಿ ಏನು ಬೆಳೀತಾರೆ ಅದನ್ನು ಕೂಡ ಫ್ಲೋರೈಡ್ ಕಂಟೆಂಟ್ ಇರ್ತಕ್ಕಂಥದ್ದು. ಸೊ ಈ ಫ್ಲೋರೈಡ್ ಕಂಟೆಂಟ್ ಬರೋದ್ರಿಂದ ಮಕ್ಕಳಲ್ಲಿ ಡೆಂಟಲ್ ಫ್ಲೋರೋಸಿಸ್ ಆಗಿ ಅಲ್ಲೆಲ್ಲ ಉಳ್ಕಲ್ ರೀತಿಯಲ್ಲಾಗಿ ಅದೇ ರೀತಿ ಸ್ಕೇಲಿಸ್ ಎಲ್ಲ ಡೆವಲಪ್ ಆಗಿ ಅಲ್ಲೂ ವೀಕ್ ಆಗ್ತದೆ. 60 ವರ್ಷ ಮೇಲ್ಪಟ್ಟವರು 40 ವರ್ಷ ಅಡಲ್ಟಲ್ಲಿ ಬಂದಾಗ, ಸಾಮಾನ್ಯ ಜನರಲ್ಲಿ ಬಂದಾಗ ಡೆಂಟಲ್ಲು ಸ್ಕೆಲಿಟಲ್ ಫ್ಲೋರೋಸಿಸ್ ಅಂತ ಕರಿತೀವಿ. ಆ ಮನುಷ್ಯನ ಮೂಳೆ ವೀಕ್ನೆಸ್ ಆಗಿಬಿಟ್ಟು ಬೋಲೆಕ್ಸ್ ಅಂದ್ಬಿಟ್ಟು ಕಾಲುಗಳು ಒಂಥರ ಊತ ಬಂದ್ಕೊಂಡು ನಡೆಯೋದಕ್ಕೆ ಕಷ್ಟ ಆಗ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, ಎದುರು ಬಿಡ್ತಕ್ಕಂಥದ್ದು, ಈ ರೀತಿ ಸಮಸ್ಯೆ ಆಗಿ ಮುಂದಿನ ಜೀವನ ಮಟ್ಟದಲ್ಲಿ ಮನುಷ್ಯನ ಆರೋಗ್ಯದಿಂದ ದುಷ್ಪರಿಣಾಮಗಳು ಸಾಕಷ್ಟು ಬೀರ್ತದೆ. ಸೊ ಈಗ ನಮ್ಮ ಜಿಲ್ಲೆಯಲ್ಲಿ 2 ಕಡೆ ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ 2 ಕಡೆ ವಾಟರ್ ಟೆಸ್ಟಿಂಗ್ ಲ್ಯಾಬ್ ಇದೆ. ಅದು ರೂರಲ್ ವಾಟರ್ ಟೆಸ್ಟಿಂಗ್ ಇರ್ಬೋದು ಅಥವಾ ಪ್ರೈವೇಟಾಗಿ ನಾವು ಟೆಸ್ಟಿಂಗನ್ನು ಮಾಡಿಸ್ಬೇಕಾಗ್ತದೆ. ಈಗ ನೈಟ್ರೈಟ್ ಕಂಟೆಂಟು ಜಾಸ್ತಿ ಇದ್ದರೂ ಕೂಡ ಮನುಷ್ಯನ ಆರೋಗ್ಯದ ಮೇಲೆ, ಎಸ್ಪೆಷಲಿ ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಅಂಗಾಂಗಗಳ ಮೇಲೆ ಬಹು ರೀತಿಯಾದಂಥ ವೈಫಲ್ಯನ ಉಂಟು ಮಾಡ್ತಕ್ಕಂಥ ಸಂಭವ ಇರ್ತದೆ. ಸೊ ಒಂದಿನ ಕುಡಿದ್ರಂತಲ್ಲ, ಕಾನ್ಸ್ಟೆಂಟಾಗಿ ಅದನ್ನು ಉಪಯೋಗ ಮಾಡ್ತಾ ಇದ್ದಾಗ ಅನಾರೋಗ್ಯವು ಇಡತಕ್ಕಂಥದ್ದು ತುಂಬ ಜಾಸ್ತಿ ಆಗ್ತದೆ. ಅದರಿಂದ ಆಹಾರ ಇರ್ಬೋದು, ನೀರಿರ್ಬೋದು, ಪರಿಶುದ್ಧವಾಗಿ ಶುದ್ಧತೆ ಇದ್ದಾಗ ಮಾತ್ರ ಆರೋಗ್ಯ ಉತ್ತಮಪಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಲವು ತರಕಾರಿಗಳಲ್ಲಿ ಸೀಸ ಹಾಗೂ ಕ್ರಿಮಿನಾಶಕಗಳು ಕಂಡುಬಂದ ಹಿನ್ನೆಲೆಯಲ್ಲಿ ತರಕಾರಿ ತಿನ್ನೋದಕ್ಕೇನೆ ಆತಂಕ ಎದುರಾಗಿದ್ದು ಒಂದೆಡೆಯಾದರೆ ಮತ್ತೊಂದೆಡೆ ಕುಡಿಯುವ ನೀರು ಸಹ ವಿಷಕಾರಿಯಾಗ್ತಾ ಇರೋದು ಭಯಭೀತಿಯನ್ನ ಉಂಟು ಮಾಡಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಹಲಗನಹಳ್ಳಿ ಅಂಚೆ ಕಚೇರಿಯಲ್ಲಿ ಗ್ರಾಮದ ಮಹಿಳಾ ಸಿಬ್ಬಂದಿ ಕೋಟ್ಯಂತರ ಹಣ ವಂಚಿಸಿರುವ ಘಟನೆ ಬೆಳಕಿಗೆ ಬಂದು 2 ತಿಂಗಳುಗಳು ಕಳೆಯುತ್ತಿದೆ. ಇನ್ನು ಸಂತ್ರಸ್ತರ ಹಣ ಕೈ ಸೇರದಿರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೌರಿ
ಗೌರಿಬಿದನೂರಿನ ಕಳೆದ ಡಿಸೆಂಬರ್ 26ರಂದು ತಾಲೂಕಿನ ಹಲಗನಹಳ್ಳಿ ಅಂಚೆ ಕಚೇರಿಯಲ್ಲಿ ಗ್ರಾಮದ ಪೋಸ್ಟ್ಮ್ಯಾನ್ ಮಹಿಳಾ ಅಂಚೆ ಪೇದೆ ವಿರುದ್ಧ ಹಣ ಲಪಟಾಯಿಸಿರುವ ಆರೋಪ ಕೇಳಿಬಂದಿದ್ದು, ಗ್ರಾಮಸ್ಥರು ಅಂಚೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ರಮ್ಯಾ ಎಂಬ ಪೋಸ್ಟ್ಮ್ಯಾನ್ ವಿರುದ್ಧ ಹಣ ಲಪಟಾಯಿಸಿರುವ ಆರೋಪ ಕೇಳಿಬಂದಿದ್ದು, 1700ಕ್ಕೂ ಹೆಚ್ಚು ಅಧಿಕ ಖಾತೆಗಳು ಹಲಗನಹಳ್ಳಿ ಅಂಚೆ ಕಚೇರಿಯಲ್ಲಿ ಖಾತೆಗಳನ್ನು ತೆರೆದು ಎಫ್ಡಿಆರ್ಡಿ ಸೇವಿಂಗ್ಸ್ ಹೀಗೆ ಸಾವಿರದಿಂದ ಲಕ್ಷಗಟ್ಟಲೆ ಹಣವನ್ನ ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮಾಡಿದ್ದಾರೆ. ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು, ಪೊಲೀಸರು ಗ್ರಾಮಸ್ಥರಿಂದ ಪ್ರಕರಣ ದಾಖಲಿಸಿಕೊಂಡು ದಾಖಲೆಗಳನ್ನು ಆರೋಪಿ ರಮ್ಯಾ ಎದುರು ಠಾಣೆಯಲ್ಲಿ ಗ್ರಾಮಸ್ಥರು ತಂದಿರುವ ದಾಖಲೆಗಳ ಸಮೇತವಾಗಿ ವಿಚಾರಣೆ ನಡೆಸುತ್ತಿದ್ದು, ಮತ್ತೊಂದು ಕಡೆ ಅಂಚೆ ಇಲಾಖೆಯಿಂದ 6 ಜನ ತಂಡ ರಚನೆ ಮಾಡಿದ್ದು, ಅವರು ಕೂಡ ಗ್ರಾಮಕ್ಕೆ ತೆರಳಿ ಪಾಸ್ಬುಕ್ ಸೇರಿದಂತೆ ಇತರೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಪಟ್ಟಿ ಸಿದ್ಧಪಡಿಸಿದ್ದಾರೆ. ಘಟನೆ ನಡೆದು 2 ತಿಂಗಳು ಕಳೆದರೂ ಕೂಡ ನಯಾ ಪೈಸೆ ಹಣ ಬಂದಿಲ್ಲವೆಂದು ಕಂಗಾಲಾದ ವೃದ್ಧರು ಮತ್ತು ಖಾತೆದಾರರು ಗುರುವಾರದಂದು ನಗರದ ಉಪವಿಭಾಗದ ಅಂಚೆ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೋಸ್ಟ್ ಆಫೀಸ್ ಕಟ್ಟಿರೋದು ಅವಳು 11 ಲಕ್ಷ ತಿಂದ್ಬಿಟ್ಟವಳೆ, 1 ಲಕ್ಷ ಎಂಟ್ರಿ ಮಾಡವಳೆ. ನಾವು ಹೋಗಿ ಕೇಳಿದ್ವಿ, ಇದೆ ಅಂತ ಹೇಳಿದ್ರು. ನಮಗೆಲ್ಲ ಸ್ಲಿಪ್ಗಳೆಲ್ಲ ಇದ್ದಾವೆ. 3 ತಿಂಗಳಿಂದ ತಿಂಗಳಿಗೆ 2-3 ಸತಿ ಹೋಗಿ ಕೇಳ್ತಾ ಇದ್ದೀವಿ. ನಾವು ಹೊಲ ಮಾರ್ತೀವಿ, ಅದು ಮಾರ್ತೀವಿ, ಕೊಡ್ತೀವಿ ಅಂತ ಹೇಳ್ತಾ ಇದ್ದಾಳೆ. ಮೊನ್ನೆ ದಿವಸ ಹೋದಾಗ ಈ ಥರ ಹೇಳ್ತಾವಳೆ ಅವಳು. ಒಳ್ಳೆ ಮಾತಿಂದ ನಾವು ಕೇಳ್ಕೊಂಡು ಯಾವಾಗ ಕೊಡ್ತೀಯ, ನಾವು ಕಂಪ್ಲೇಂಟ್ ಕೊಡೋದೇ ಬೇಡ ಅಂತ ಇದ್ದಿದ್ದು. ಆ ರಮೇಶ್ ಅವ್ರು ಬಲಂತ ಮಾಡಿ ನಾವು ಕಂಪ್ಲೇಂಟ್ ಕೊಡಿಸಿದ್ರು, ಅವರೇ ಕೊಡಿಸಿದ್ದು. ಊರಿನ ಜನ ಎಲ್ಲ ಏನು ಹೇಳ್ತಾವ್ರೆ, ಕಂಪ್ಲೇಂಟ್ ಮಾಡಿರೋದಕ್ಕೆ ಅವಳು ಕೊಡ್ತಾ ಇಲ್ಲ ಇವಾಗ ಅಂತ ಊರಿನ ಜನ ಹೇಳ್ತಾವ್ರೆ. ನಮ್ದು 11 ಲಕ್ಷ ಇರೋದಕ್ಕೆ ನಮ್ಮ ಬಾಯಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ದು 11 ಲಕ್ಷ ಇರೋ ಹಾಕಿರೋದು ನಾವು 12, 1 ಲಕ್ಷ ಮಾತ್ರ ಐತೆ ಅಕೌಂಟಲ್ಲಿ. 11 ಲಕ್ಷ ತಗೊಂಡ್ಬಿಟ್ಟಿದ್ದಾಳೆ ಅವಳು. ಅವಳು ಏನು ಕೇಳಿದ್ರು ನೀವು ಕೊಟ್ಟಿದ್ದೀಯಮ್ಮ ಅಂತ ನಾವು ಬಂದ ಕರೆಕ್ಟಾಗಿ ಪೊಲೀಸವ್ರ ಮುಂದೆ ಹೇಳಮ್ಮ, ನೀನು ಎಷ್ಟು ಕೊಟ್ಟಿದ್ದೀವಿ ನಾವು ಅಂತ ಹೇಳು. ನಾವು ಸುಳ್ಳು ಹೇಳ್ತಾ ಇದ್ರೆ ಏನೋ ಅನ್ಕೋಬೋದಂದ್ರೆ, ಇಲ್ಲಕ್ಕ ಅವ್ರು ನೀವು 12 ಕೊಟ್ಟಿರೋರು ಅಂತ ಹೇಳಿದ್ಲು ಅವಳು. ಹೇಳಿ ಇಷ್ಟು ದಿವಸ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ 3 ತಿಂಗಳಿಂದ ಹೇಳ್ಕೊಂಡೇ ಬರ್ತಿದ್ದವಳು. ಮೊನ್ನೆ ದಿವಸ ಬುಧವಾರ ಹೋಗಿದ್ವಿ. ಬುಧವಾರ ಹೋದಾಗ ಮಧ್ಯಾಹ್ನದವರೆಗೂ 3 ಗಂಟೆವರೆಗೂ ಇಲ್ಲ ಹೇಳ್ತೀನಕ್ಕ ಇವತ್ತೆಲ್ಲ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ಲು. ತಿರ್ಗಿ 3:15 ಮನೆಗೆ ಹೋದವಳು 4:15 ಬಂದ್ಲು. ಏನಮ್ಮ ಏನು ಹೇಳ್ತಾ ಇದೆಯಾ ಇವಾಗ, ಹೆಂಗಮ್ಮ ಹೇಳು, ನಾವು ಎಷ್ಟೊತ್ತಿಗೆ ಆಗಬೇಕು, ಊಟ ನೀರಿಲ್ದಾಗೆ ಇಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದೆ ನಾನು. ಅದಕ್ಕೆ ಅವಳು ಏನಂತ ಇದ್ದಾಳೆ ಗೊತ್ತಾ, ಅವಳೇನು ಹೇಳ್ತಾ ಇದ್ದಾಳೆ, ನಾವು ಕೋರ್ಟ್ಗೆ ತೀರ್ಮಾನ ಮಾಡ್ತೀವಿ, ಕೋರ್ಟಿಂದನೇ ನಾವು ತೊಗೊತೀವಿ, ಅಲ್ಲಿ ಇಸ್ಕೊಳ್ರಿ ಅಂತ ಅವ್ರು ಹೇಳಿದ್ರು. ಅವಾಗ ನಮಗೆ ಭಯ ಆಯಿತು. ಅವಾಗಿಂದಾನೆ ನಮ್ಗೆ ಭಯ ಆಗಿ ಊಟ ಇಲ್ಲ, 3 ತಿಂಗಳಿಂದ ನಾವು ಊಟ ಮಾಡಿಲ್ಲ ಸರ್. ನಾವು ಊಟ ಮಾಡಿದಾಗ ನಿದ್ದೆ ಇದ್ದಾಗ ಸಾಯ್ತಾ ಇದ್ದೀವಿ. ಇವತ್ತು ಇವ್ರು ಯಾವತ್ತು ಕೊಡ್ತಾರೆ ನಮ್ಗೆ ಹೇಳಿ ಸರ್. ಹೋಗ್ಲಿ, ಇವ್ರು ರಮೇಶ್ ಸರ್ ಅವರು ಮಾಡಿದ್ದು, ಅವ್ರು ಕಂಪ್ಲೇಂಟ್ ಕೊಡೋಕೆ ಹೇಳಿದ್ದು. ರಮೇಶ್ ಸರ್ ಕಂಪ್ಲೇಂಟ್ ಕೊಡೋಕೆ ಹೇಳಿದ್ದು ಕೊಟ್ಟಿದ್ದು. ನಾವು ಬರ್ಸಿರೋದು ಅವರೇನೆ. ಇವತ್ತು ಇವ್ರು ಈ ಥರ ಮಾಡ್ತಾವ್ರೆ. ನಾವು ಇವಾಗೇನು ಗಲಾಟೆ ಮಾಡೋಕೆ ಬಂದಿದ್ದೀವ, ನಾವಿಲ್ಲಿ ಪೋಸ್ಟ್ ಆಫೀಸ್ ಮುಂದೆ ಕುತ್ಕೊಂಡು ನಾವು ಅಲ್ಲಿ ಮಾತಾಡೋಣ ಅಂತ ಬಂದಿದ್ದು. ನಾವು ನಾವು ಬರೋಷ್ಟೊತ್ತಿಗೆ ಅಷ್ಟೊಂದು ಜನ ಬಂದು ನಿಂತಿದ್ದಾರೆ. ಇಲ್ಲಿ ಯಾವ ನ್ಯಾಯ ಇದೆ? ಇವ್ರು ದುಡ್ಡದಿಂದ ಅವ್ರು ಹೋಗ್ಲಿ, ಇವರು ತಿಂದಿದ್ದಾರ ದುಡ್ಡು. ನಮ್ಮೂರಲ್ಲಿ ಪೋಸ್ಟ್ ಆಫೀಸ್ ಫ್ರಾಡ್ ಆಗಿ 2.5 ತಿಂಗಳಲ್ಲಿ ಒಂದು 600ರಿಂದ 700 ಪೋಸ್ಟ್ ಅಕೌಂಟ್ ಇದ್ದಾವೆ. 500 ಜನ ಇದ್ದಾರೆ. ಒಂದು 500 ಜನ ಮೋಸ ಹೋಗಿರೋ ಜನರಿದ್ದಾರೆ ಪಾಪ. ಒಬ್ಬೊಬ್ಬರದ್ದು 5 ಲಕ್ಷ, 6 ಲಕ್ಷ, 10 ಲಕ್ಷ, 15 ಲಕ್ಷನೂ ಸೆಂಟ್ರಲ್ ಗೌರ್ಮೆಂಟ್ ಅಂದ್ಬಿಟ್ಟು ನಂಬಿ ಅವ್ರಿಗೆ ಕಟ್ಟಿರೋದು. ಪೋಸ್ಟ್ ಆಫೀಸಲ್ಲಿ ಕಟ್ಟಿರೋದು, ಅವ್ರಿಗೆ ಅಂತ ಕಟ್ಟಿಲ್ಲ. ಅವ್ರಿಗೆ ಕೊಟ್ಟಿರೋ ಪೋಸ್ಟ್ ಬುಕ್ಕಲ್ಲೇ ಕಟ್ಟಿರೋ ದುಡ್ಡು ಎಲ್ಲ ಬರೆದಿದ್ದಾರೆ. 2.5 ತಿಂಗಳಿಂದ ಇಲ್ಲಿಗೆ ಬಂದಿದ್ದಾರೆ. ಫ್ರಾಡ್ ಆಗಿದೆ ಅಂತ ಗೊತ್ತಾದ್ಮೇಲೆ ಬಂದರು. ಇಲ್ಲಿ ಶಾಸಕರು ಬಂದರು, ಶಾಸಕರು ಆಶ್ವಾಸನೆ ಕೊಟ್ಟರು ಅವತ್ತು. ಆಮೇಲೆ ಇನ್ನೊಬ್ರು ಯಾರೋ ಬರ್ತಾರೆ, ಸುಮ್ಮನೆ ಹೇಳ್ತಾ ಇದ್ದಾರೆ. 1ರಿಂದ 1.5 ಕೋಟಿವರೆಗೂ ದುಡ್ಡಿದೆ ಜನರದು. ಎಲ್ಲ ಬಡವರು, ಕೂಲಿ ಕಾರ್ಮಿಕರು, ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಇಲ್ಲ ಏನೋ ಮುಂದೆ ವಯಸ್ಸಾದ ಮೇಲೆ ನಮ್ಗೆ ಯಾರು ಸಾಕೋರಿಲ್ಲ ಅಂದ್ಬಿಟ್ಟು ಅವರೆಲ್ಲ ಇಟ್ಟಿರ್ತಾರೆ. ಆ ದುಡ್ಡು ಅವ್ರು ಎತ್ಕೊಂಡೋಗ್ಬಿಟ್ಟು ಹಿಂಗೆ ಮಾಡಿಬಿಟ್ಟಿದ್ದಾರೆ. ನಾವು DC ಹತ್ರ ಹೋಗಿದ್ದೀವಿ, SP ಹತ್ರ ಹೋಗಿದ್ದೀವಿ, 2 ಸಲ ಹೋಗಿದ್ದೀವಿ. ಅವರು ಕೂಡ ಸುಮ್ಮನೆ ನಾವು ಸ್ಟೇಷನಲ್ಲಿ ಹೇಳಿದ್ದೀವಿ ಅಂತಿದ್ದಾರೆ. ಇಲ್ಲಿ ಬಂದು ಯಾರಿಗೂ ಒಬ್ರಿಗೂ, ಒಂದು ಜನಗಳಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಬಡವ್ರಿಗೆ ಏನೂ ಗೊತ್ತಾಗಲ್ಲ. ಕ್ಲಾರಿಟಿ ಬೇಕು ಅವ್ರಿಗೆ. ಒಬ್ಬರು ಸಹ ಕ್ಲಾರಿಟಿ ಕೊಡೋ ಒಬ್ಬನೂ ಇಲ್ಲ. ಇಲ್ಲಿ ಬಂದಿರೋದು ಏನಕ್ಕೆ, ನ್ಯಾಯ ಕೇಳೋದಕ್ಕೆ ಬಂದಿದ್ರೆ ನಮ್ಮನ್ನು ಅಡ್ಡ ಹಾಕಿದ್ದಾರೆ. ಅವ್ರನ್ನ ಕಳ್ತನ ಮಾಡಿರೋ, ಫ್ರಾಡ್ ಮಾಡಿರೋವ್ರನ್ನ ಮನೆಗಳಲ್ಲಿ ಇಟ್ಟು ನಿರ್ವಹಣೆ ಮಾಡ್ತಿದ್ದಾರೆ. ಅವ್ರ ಕಡೆ ಯಾರೋ ಪ್ರಭಾವಿ ಮುಖಂಡರಿದ್ದಾರಂತೆ ಅಂದ್ಬಿಟ್ಟು ಅವರು ಸಪೋರ್ಟಿವ್ ಆಗಿದ್ದಾರೆ. ಅಂದರೆ ರೈತರೆಲ್ಲ ಇವರೇನು ಆಲ್ರೆಡಿ 2 ಮುದುಕಿರು ಸತ್ತೋಗಿದ್ದಾರೆ. ಇನ್ನು ನೀವು ನೋಡ್ಬೋದು, ಎಲ್ಲ ಮುದುಕರಿದ್ದಾರೆ ಇಲ್ಲಿ. ದಯವಿಟ್ಟು ನೀವು ಯಾರಾದರೂ ಇಲ್ಲಿ ಸುಮ್ಮನೆ ಬರ್ತೀರಾ ಹೋಗ್ತೀರಾ, ಯಾರು ರಾಜಕೀಯ ನಾಯಕರು ಅಷ್ಟೇ, ಸುಮ್ಮನೆ ಬೇಳೆ ಬೇಯಿಸ್ಕೊಳಕ್ಕೆ ಬರಬೇಡ್ರಿ. ನ್ಯಾಯ ಕೊಡ್ಸಂಗಿದ್ರೆ ಬನ್ನಿ, ಇಲ್ಲ ಅಂದರೆ ಸುಮ್ಮನೆ ನಮ್ಮೂರಕ್ಕೆ ಯಾವುದೇ ರಾಜಕೀಯ ನಾಯಕರು ಮತ್ತೆ ಹೆಜ್ಜೆ ಕೂಡ ಇಡಬೇಡ್ರಿ. ಸುಮ್ಮನೆ ನಿಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಫೇಸ್ಬುಕ್ಕಲ್ಲಿ ಸುಮ್ಮನೆ ಒಂದು ವೀಡಿಯೋ ಹಾಕೊಳ್ಳೋಕ್ಕೆ ಇಲ್ಲಿಗೆ ಶಾಸಕರು ಬರ್ತಾರೆ, ನಾನು ಇದ್ದೀನಿ ನಿಮ್ಗೆ ಯಾಕೆ ಅಂತ ಹೇಳಿಬಿಡ್ತಾರೆ. ಇನ್ನೊಬ್ರು ಬರ್ತಾರೆ, ನೀವು ಇದೀರಿ ಅಂತ ಹೇಳ್ತಾರೆ. ಒಬ್ಬರಾದ್ರೂ ಬಂದು ಆಮೇಲೆ ಏನಾಗಿದೆ ಅಂತ ಪೊಲೀಸ್ ಸ್ಟೇಷನಲ್ಲಿ ವಿಚಾರಿಸಿದಾರಾ, ಏನು ನಡೀತಿದೆ ಇನ್ವೆಸ್ಟಿಗೇಷನ್ ಅಂತ ಹೇಳಿದಾರಾ? ಇಲ್ಲಿ ರೈತರಿಗೆ ಏನು ಗೊತ್ತೇ ಆಗ್ತಿಲ್ಲ. ಇನ್ವೆಸ್ಟಿಗೇಷನ್ ಈ ಪರಿಷ್ಕಾರ ಏನು? 1ರಿಂದ 1.5 ಕೋಟಿ ದುಡ್ಡು ಹೋಗಿದೆ. ನಮ್ಮದು ಇದೆ 3.5 ಲಕ್ಷ ಇದೆ. 3.5 ಲಕ್ಷ ಕಟ್ಟಿದರೆ 4,000 ತೋರಿಸಿದೆ.
ನಮ್ದೆಲ್ಲ ಕರೆಕ್ಟಾಗಿದ್ರು ಕೂಡ ಬುಕ್ಕಲ್ಲಿ ಪೋಸ್ಟ್ ಆಫೀಸಿಂದ ದುಡ್ಡು ಕಟ್ಕೊಡ್ಬೇಕಲ್ಲ, ಅವ್ರು ಯಾಕೆ ಕಟ್ಕೊಡ್ತಿಲ್ಲ? ಇನ್ನು ಕೋಲಾರ ಅಂಚೆ ವಿಭಾಗದ ಡೆಪ್ಯೂಟಿ ಸೂಪರ್ಡೆಂಟ್ ದಯಾನಂದ್ ಮಾತನಾಡಿ, 2 ಹಂತದಲ್ಲಿ ತನಿಖೆ ನಡೆಯುತ್ತಿದೆ. 1700 ಖಾತೆಗಳು ಇಲ್ಲಿ ಇದೆ. ಪೋಸ್ಟ್ ಆಫೀಸ್ನಲ್ಲಿ ಹಣ ಕಟ್ಟಿರುವುದಕ್ಕೆ ಪಾಸ್ಬುಕ್ ಎಂಟ್ರಿ, ಸೀಲ್ ಹೀಗೆ ಎಲ್ಲಾ ನ್ಯೂನ್ಯತೆ ಇರುವ 57 ಪಾಸ್ಬುಕ್ ಕಂಡುಬಂದಿದೆ. ವಿಚಾರಣೆ ಮಾಡಿದ್ದಾರೆ. ಪೂರ್ಣ ಪ್ರಮಾಣದ ವರದಿ ಬಂದ ನಂತರ ನಾವು ಪ್ರೊಸೆಸ್ ಮಾಡುತ್ತೇವೆ. 57 ಖಾತೆಗಳಲ್ಲಿ 39 ಲಕ್ಷ ಅಂದಾಜು ಮೊತ್ತ ಲೆಕ್ಕ ಸಿಕ್ಕಿದೆ. ಇನ್ನಷ್ಟು ಪಾಸ್ಬುಕ್ಗಳು ತನಿಖೆ ಮಾಡಿದ್ರೆ ವರದಿ ಸಿಗುತ್ತದೆ. ಲೆಕ್ಕ ಸಿಕ್ಕಿರುವ ಖಾತೆಗಳಿಗೆ ವಿಚಾರಣಾ ಅಧಿಕಾರಿಗಳಿಂದ ಮಾಹಿತಿ ಬಂದ ಕೂಡಲೇ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಒಟ್ನಲ್ಲಿ ಬಡವರು ಬಿಡಿಗಾಸನ್ನ 11 ರೂಪಾಯಿ ಕಟ್ಟಿದ್ದು ಅದನ್ನ ಪೋಸ್ಟ್ ಆಫೀಸ್ನಲ್ಲಿ ಜಮಾ ಮಾಡಿದ್ದಾರೆ. ಒಟ್ನಲ್ಲಿ ಬಡವರು ಬಿಡಿಗಾಸನ್ನ 11 ರೂಪಾಯಿ ಕೂಡಿಟ್ಟು ಅದನ್ನ ಪೋಸ್ಟ್ ಆಫೀಸ್ನಲ್ಲಿ ಜಮಾ ಮಾಡಿದ್ರು. ಕೂಡಿಟ್ಟ ಹಣ ದೋಚಿರುವ ಪೋಸ್ಟ್ ಆಫೀಸ್ ಮಹಿಳಾ ಸಿಬ್ಬಂದಿಯನ್ನ ಹಣ ಕೇಳಿದ್ರೆ ಕೋರ್ಟ್ನಲ್ಲಿ ಮಾತನಾಡುವೆ ಎಂದು ಸೊಕ್ಕಿನಿಂದ ಹೇಳ್ತಾಳಂತೆ. ದುರಾದೃಷ್ಟವೇನೆಂದ್ರೆ ಆದ ಅನ್ಯಾಯದ ಕುರಿತು ಇದುವರೆಗೂ ಸಹ ಯಾವೊಬ್ಬ ಜನಪ್ರತಿನಿಧಿ ಕೂಡ ವಂಚನೆಗೊಳಗಾಗಿರುವ ಹಣವನ್ನ ಬಡವರ ಖಾತೆಗಳಿಗೆ ಮರಳಿಸಲು ಗಮನ ಹರಿಸುತ್ತಿಲ್ಲವೆಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಪಟ್ರೇನಹಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು. ದಿನಾಂಕ 2/3/2026 ಸೋಮವಾರದಂದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೂಲದೇವರಿಗೆ ಪಂಚಾಮೃತ ಅಭಿಷೇಕ, ಬೆಣ್ಣೆ ಅಲಂಕಾರ ಏರ್ಪಡಿಸಲಾಗಿರುತ್ತದೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತನು ಮನ ಧನವನ್ನ ಅರ್ಪಿಸಿ ದೈವಿ ಕಾರ್ಯದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಧಾನ ಅರ್ಚಕರು ಪವನ್ ಶರ್ಮಾ 6362661157. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಪಟ್ರೇನಹಳ್ಳಿ ಗ್ರಾಮಸ್ಥರು. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ.
ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು
ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, ಜೆಇಇ, ಕೆಸಿಇಟಿ ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಹೈಟೆಕ್ ರೇಷ್ಮೆಗೂಡು ಮಾರ್ಕೆಟ್ ನಿರ್ಮಾಣದ ಕಾಮಗಾರಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಪ್ರಗತಿಯಲ್ಲಿದೆ. ಮತ್ತೊಂದೆಡೆ ಎಚ್ ಕ್ರಾಸ್ ಗ್ರಾಮದಲ್ಲಿ ಕೋಟ್ಯಂತರ ರು ಬೆಲೆ ಬಾಳುವ ಮಾರುಕಟ್ಟೆಯಲ್ಲಿ ರೇಷ್ಮೆಗೂಡು ಮತ್ತು ಬೆಳೆಗಾರರ ದರ್ಶನ ಇಲ್ಲದೆ ಅನಾಥವಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ, ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ, ವೇಮಗಲ್ ಹೋಬಳಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಇತರೆ ತಾಲೂಕುಗಳ ರೈತರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಅವರು 1983ರಲ್ಲಿ ವಿಶ್ವ ಬ್ಯಾಂಕ್ ನೆರವಿನಿಂದ ಸುಮಾರು 5 ಎಕರೆ ಪ್ರದೇಶದಲ್ಲಿ ರೇಷ್ಮೆಗೂಡು ಮಾರ್ಕೆಟ್ ನಿರ್ಮಾಣ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಅಂದಿನ ಕೈಮಗ್ಗ ಅಭಿವೃದ್ಧಿ ಇಲಾಖೆ ಆಯುಕ್ತ ಐಎಎಸ್ ಅಧಿಕಾರಿ ಎಸ್ಕೆ ಮಿಶ್ರಾ ಅವರಿಂದ ಉದ್ಘಾಟನೆ ಭಾಗ್ಯ ಕಂಡಿರುವ ಮಾರುಕಟ್ಟೆ ಪ್ರಸ್ತುತ ರೇಷ್ಮೆ ಬೆಳೆಗಾರರು ಗೂಡು ತರುತ್ತಿಲ್ಲ. ಕಳೆದ 2 ತಿಂಗಳಿನಿಂದ ಗೂಡಿನ ದರ್ಶನವಿಲ್ಲದೆ ಮಾರುಕಟ್ಟೆ ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲದಂತಾಗಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವ ಶಿಡ್ಲಘಟ್ಟದ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ಗೂಡಿನ ಪ್ರಮಾಣ ಕಡಿಮೆಯಾಗಿದೆ. ಅಂಥದ್ರಲ್ಲಿ ಎಚ್ ಕ್ರಾಸ್ ಮಾರುಕಟ್ಟೆಗೆ ಕಳೆದ 2 ತಿಂಗಳಿನಿಂದ 1 ಕೆಜಿ ಗೂಡು ಸಹ ಮಾರುಕಟ್ಟೆಗೆ ಬಂದಿಲ್ಲ. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗುತ್ತಿದೆ. ರೇಷ್ಮೆ ಗೂಡು ಬರುತ್ತಿಲ್ಲ, ಆದರೂ ಸಹ ಮಾರುಕಟ್ಟೆಗೆ ಸುಣ್ಣ ಬಣ್ಣದಿಂದ ಕಂಗೊಳಿಸಲಾಗುತ್ತಿದೆ. ಇನ್ನು ಇತ್ತೀಚೆಗೆ ಹೊಡೆದು ಹೋಗಿರುವ ಶೀಟ್ಗಳನ್ನು ತೆಗೆದು ಫೈಬರ್ ಶೀಟ್ಗಳನ್ನು ಹಾಕಿ ಶೃಂಗರಿಸಲಾಗಿದೆ. ಮಾರುಕಟ್ಟೆಗೆ ಬರುವ ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಕಲ್ಪಿಸಲು ಸಹ ನಿರ್ಮಾಣ ಮಾಡಲಾಗಿದೆ. ದುರಾದೃಷ್ಟ, 1 ಲಾಟು ಗೂಡು ಸಹ ಈ ಮಾರುಕಟ್ಟೆಗೆ ಬರುತ್ತಿಲ್ಲ. ರೇಷ್ಮೆ ಬೆಳೆಗಾರರು ಇಲ್ಲದೆ ಮಾರುಕಟ್ಟೆಯ ಶೌಚಾಲಯಕ್ಕೆ ಬೇಗ ಸಹ ಜಡಿಯಲಾಗಿದೆ. ಇಲ್ಲಿ ಗಂಗಾಧರ್ ಎಂಬುವವರು ಮಾತ್ರ ಅಟೆಂಡರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಚಿಂತಾಮಣಿಯ ರೇಷ್ಮೆ ಬಿತ್ತನೆ ಕೋಟೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಮ್ ಕುಮಾರ್ ಅವರನ್ನ ಇಲ್ಲಿ ಪ್ರಭಾರ ವಹಿಸಲಾಗಿದೆ. ಮಾರುಕಟ್ಟೆಯ ಇನ್ಚಾರ್ಜ್ ಅಧಿಕಾರಿಯಾಗಿ ರಾಮ್ ಕುಮಾರ್ ಅವರು ಮಾತ್ರ ಸುತ್ತಮುತ್ತಲಿನ ರೇಷ್ಮೆ ಬೆಳೆಗಾರರಿಗೆ ಗೂಡು ತರುವಂತೆ ಮನವಿ ಮಾಡುತ್ತಿದ್ದಾರೆ. ಆದರೆ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಗೆ ಗೂಡು ಬರುವ ನಿರೀಕ್ಷೆಯನ್ನ ಹೊಂದಿರುವ ಅವರು ರೇಷ್ಮೆ ಬೆಳೆಗಾರರಿಗೆ ಪಾರದರ್ಶಕವಾಗಿ ವ್ಯವಸ್ಥೆಯನ್ನ ಕಲ್ಪಿಸುವ ಸಲುವಾಗಿ ಮಾರುಕಟ್ಟೆಯಲ್ಲಿ ಈ ಬೀಟ್ ಮತ್ತು ಈ ಪೇಮೆಂಟ್ ವ್ಯವಸ್ಥೆ ಜಾರಿಗೊಳಿಸಲು ಸಹ ಸಕಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ.
ಏನೇ ಆಗಲಿ ಮಾರುಕಟ್ಟೆಯಲ್ಲಿ ರೇಷ್ಮೆ ಗೂಡು ಇಲ್ಲದೆ ಕೋಟ್ಯಾಂತರ ರು ಮೌಲ್ಯದ ಬೆಲೆ ಬಾಳುವ ಮಾರುಕಟ್ಟೆ ಎಂದು ಅನಾಥವಾಗಿದೆ ಎಂದರೆ ತಪ್ಪಾಗುವುದಿಲ್ಲ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾರ್ಕೆಟ್ಗೆ ಗೂಡು ಬರುವ ವ್ಯವಸ್ಥೆ ಮಾಡಲಿ ಅಥವಾ ಈ ಮಾರ್ಕೆಟ್ ಅನ್ನು ಸಂಪೂರ್ಣವಾಗಿ ಮುಚ್ಚುವುದೇ ಸೂಕ್ತ ಎಂಬುದು ಹಲವರ ಅನಿಸಿಕೆಯಾಗಿದೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇಲ್ಲೊಂದು ಕೆರೆಯಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಹಗಲು ರಾತ್ರಿ ಮಣ್ಣು ಸಾಗಾಟ ಮಾಡಲಾಗುತ್ತಿದೆ. ಇದರಿಂದ ಕೆರೆ ಸ್ವರೂಪ ನಾಶವಾಗುತ್ತಿದೆ, ಅಂತರ್ಜಲದ ಮಟ್ಟ ಕುಸಿಯುತ್ತಿದೆ. ಚಿಂತಾಮಣಿ ತಾಲೂಕಿನ ಕೋನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ನೆಕ್ಕುಂದಿಪೇಟೆ ಕೆರೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ ಮೂಲಕ ಅವೈಜ್ಞಾನಿಕವಾಗಿ ಮಣ್ಣು ತೆಗೆಯಲಾಗುತ್ತಿದೆ. ಇದರಿಂದ ಕೆರೆ ಒಡ್ಡು ಮತ್ತು ತಳಭಾಗಕ್ಕೆ ಹಾನಿಯಾಗುತ್ತಿದ್ದು, ಸಾರ್ವಜನಿಕ ಆಸ್ತಿಗೆ ಧಕ್ಕೆ ಉಂಟಾಗುತ್ತಿದೆ. ಕೆರೆಯಲ್ಲಿ ಮಣ್ಣು ತೆಗೆಯುತ್ತಿರುವ ಆಳವು ವೈಜ್ಞಾನಿಕ ಮಿತಿಯನ್ನು ಮೀರಿದೆ. ಇದರಿಂದ ಕೆರೆ ನೈಸರ್ಗಿಕ ಜಲಮೂಲ ನಾಶವಾಗುತ್ತಿದೆ ಮತ್ತು ಸುತ್ತಮುತ್ತಲಿನ ರೈತರ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಇದು ಪರಿಸರಕ್ಕೆ ಸರಿಪಡಿಸಲಾಗದ ಹಾನಿಯನ್ನುಂಟು ಮಾಡುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದರು. ಕಂದಾಯ ಇಲಾಖೆ ನಿಯಮಗಳ ಪ್ರಕಾರ ಕೆರೆಯಲ್ಲಿ 2 ರಿಂದ 4 ಅಡಿಗಿಂತಲೂ ಹೆಚ್ಚು ಆಳವಾಗಿ ಹಾಗೂ ನೇರವಾಗಿ ಮಣ್ಣು ತೆಗೆಯುವಂತಿಲ್ಲ. ಸರ್ಕಾರದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಅನುಮತಿ ಹಾಗೂ ಪರವಾನಗಿ ಪಡೆಯದೆ ಮಣ್ಣು ತೆಗೆಯುವಂತಿಲ್ಲ. ಜೆಸಿಬಿಯಂತಹ ಭಾರಿ ಯಂತ್ರಗಳನ್ನು ಕೆರೆಗಳಿಗೆ ಇಳಿಸುವಂತಿಲ್ಲ. ಇಷ್ಟೆಲ್ಲ ನಿಯಮಗಳಿದ್ದರೂ ಕೆಲ ಪ್ರಭಾವಗಳಿಂದ ಅವ್ಯಾಹತವಾಗಿ ಮಣ್ಣು ದಂಧೆ ನಡೆಯುತ್ತಿದೆ. ಪ್ರಶ್ನೆ ಮಾಡಿದವರ ಮೇಲೆ ಗೂಂಡಾವರ್ತನೆಯನ್ನು ತೋರಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸ್ಥಳಕ್ಕೆ ಬಂದ ಪೊಲೀಸರು ಮೊದಲು ಅನುಮತಿ ಪಡೆದು ಕೆರೆಯಿಂದ ಮಣ್ಣು ತೆಗೆದುಕೊಳ್ಳಬಹುದು. ಅನುಮತಿ ಇಲ್ಲದೆ ಕೆರೆಯಿಂದ ಮಣ್ಣು ತೆಗೆದರೆ ಅದು ಕಾನೂನು ಉಲ್ಲಂಘನೆ ಆಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಬಾಲರೆಡ್ಡಿಹಳ್ಳಿ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ದಿನಾಂಕ 3/3/2026 ಮಂಗಳವಾರ. ದಿನಾಂಕ 1/3/2026ರಿಂದ 5/3/2026ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರುತ್ತವೆ. ವಿಶೇಷ ಸೂಚನೆ: ದಿನಾಂಕ 3/3/2026 ಮಂಗಳವಾರದಂದು ಚಂದ್ರಗ್ರಹಣ ಇರುವುದರಿಂದ ಬೆಳಗ್ಗೆ 11ರಿಂದ 12 ಗಂಟೆಯೊಳಗೆ ಬ್ರಹ್ಮರಥೋತ್ಸವ ಮುಗಿಸಿ ಸ್ವಾಮಿಯನ್ನ ಯಥಾಸ್ಥಾನಕ್ಕೆ ಬಿಡುವುದು. ನಂತರ ದೇವಸ್ಥಾನದ ಬಾಗಿಲನ್ನ ಮಧ್ಯಾಹ್ನ 3:30ಕ್ಕೆ ಸಂಪೂರ್ಣವಾಗಿ ಮುಚ್ಚಲಾಗುವುದು. ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಬಾಲರೆಡ್ಡಿಹಳ್ಳಿ ಗ್ರಾಮಸ್ಥರು ಮತ್ತು ಎಲ್ಲಾ ಸುತ್ತಮುತ್ತಲಿನ ಹಳ್ಳಿಗಳ ಗ್ರಾಮಸ್ಥರು. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಫ್ಯೂ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್
ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. Another number 8886002009. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 97417 44492 99867 Another number 08156 272799. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ LKGಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861 892299 9845344934. Another number 8884950022. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ.
ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಟೂರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಬೀದಿ ಬದಿ ವ್ಯಾಪಾರಿಗಳ ದಿನವನ್ನು ಜೈ ಭಾರತ್ ಕರ್ನಾಟಕದ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ನೂರಾರು ಕುಟುಂಬಗಳು ರಸ್ತೆ ಬದಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡು ಜೀವನ ರೂಪಿಸಿಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಅಂಗಡಿ ಮಾಡಿ ಬಾಡಿಗೆ ಕಟ್ಟಲು ಆಗದೆ ರಸ್ತೆ ಬದಿಯಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡು 3 ಹೊತ್ತು ಊಟ ಮಾಡ್ತಾ ಇದ್ದಾರೆ. ಚಪ್ಪಲಿ, ಹಣ್ಣುಗಳು, ಬಳೆ, ತರಕಾರಿ, ಹೂ ಅಂಗಡಿ ಹಾಗೂ ನಾನಾ ರೀತಿಯ ಅಂಗಡಿಗಳನ್ನು ಇಟ್ಕೊಂಡು ನಗರಸಭೆಗೆ ಸುಂಕ ಕಟ್ಕೊಂಡು ಹೇಗೋ ಜೀವನ ಮಾಡ್ಕೊಳ್ತಾ ಇದ್ದಾರೆ. ಇಂದು ಅಂತಾರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘದಿಂದ ಅದ್ದೂರಿಯಾಗಿ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಖಾಸಗಿ ಬಸ್ ನಿಲ್ದಾಣದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮವನ್ನು ನಡೆಸಿದ್ದು, ಕಾರ್ಯಕ್ರಮಕ್ಕೆ ವಿವಿಧ ರಾಜಕೀಯ ಮುಖಂಡರು, ಸಮಾಜ ಸೇವಕರು, ಸರ್ಕಾರಿ ಅಧಿಕಾರಿಗಳು ಚಾಲನೆ ನೀಡಿದರು. ಇತ್ತೀಚಿನ ಕಲಿಯುಗ ಅಥವಾ ನಮ್ಮ ಒಂದು ಯುಗಾಂತರದಲ್ಲಿ ಅದು ಬದಲಾಗಿದೆ. ಕಾರಣ ಏನಂದರೆ, ಇವತ್ತು ನಾವು ಬೀದಿಗಳಲ್ಲಿ ಹಣ್ಣು, ಹೂವು, ತರಕಾರಿ, ಇತರ ದಿನಸಿ ಒಂದು ದಿನದ ಮತ್ತು ಅಥವಾ ದಿನನಿತ್ಯದ ಬಳಕೆಗಾಗಿ ಬಳಸ್ತಕ್ಕಂಥ ವಸ್ತುಗಳನ್ನು ವ್ಯಾಪಾರ ಮಾಡ್ತಕ್ಕಂಥವರನ್ನು ಇವತ್ತು ನಾವು ದಿನನಿತ್ಯದ ಬೀದಿ ಬದಿ ವ್ಯಾಪಾರಿಗಳು ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಮಾನವನ ಕರ್ಮ ಅಂದರೆ ಕೆಲಸ. ಜೀವನ ಮಾಡಬೇಕಾದ್ರೆ ಏನಾದರೂ ಒಂದು ಕೆಲಸವನ್ನು ಮಾಡಲೇಬೇಕು. ಹಾಗಾಗಿ ನಮ್ಮ ಹಣೆ ಬರದಲ್ಲಿ ಬರೆದಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಲೇಬೇಕಾಗ್ತದೆ. ಇವತ್ತು ಬೀದಿ ಬದಿಗಳು ಕೂಡ ಕೀಳು ಅಂತಕ್ಕಂಥದ್ದಲ್ಲ. ಬೇರೆ ಒಂದು ತಾಲೂಕುಗಳಿಗೆ ಇವತ್ತು ಬೇರೆ ಒಂದು ರಾಜ್ಯಗಳಿಗೆ ಹೋಲಿಸಿ ನೋಡಿದಾಗ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕೂಡ ರೀಸನಬಲ್ ಇದೆ. ಕಾರಣ ಏನಂದರೆ, ಬೇರೆ ಕಡೆ ಹೂವಿನ ವ್ಯಾಪಾರವನ್ನು ತಿಳ್ಕೊಂಡ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇತ್ಯಾದಿಗಳನ್ನು ಹಾಕಿ ನಮಗೆ ಜಡಾಯಿಸ್ತಾರೆ ಅವರು. ನಮ್ಮ ಪುಣ್ಯ ಚಿಕ್ಕಬಳ್ಳಾಪುರದಲ್ಲಿ ಹಣ್ಣು ಕೊರತೆ ಇಲ್ಲ, ಹೂವು ಕೊರತೆ ಇಲ್ಲ, ಬೆಳೀತಕ್ಕಂಥ ಬೆಳೆಗಳಿಗೆ ಕೊರತೆ ಇಲ್ಲ. ಇಲ್ಲಿ ಲೋಕಲಲ್ಲಿ ಸಿಕ್ಕೋದ್ರಿಂದ ಈ ಬೀದಿ ವ್ಯಾಪಾರಿಗಳು ಕೂಡ ನಮ್ಗೆ ರೀಸನಬಲ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಭಾಳಷ್ಟು ಇಷ್ಟಪಡ್ತೀನಿ. ಅನೇಕ ವ್ಯವಸ್ಥೆಗಳಿದೆ. ಇವತ್ತು ನೀವು ಸಾಲವನ್ನು ತೆಗೆದುಕೊಳ್ಳೋಕ್ಕೆ ಬಡ್ಡಿ ವ್ಯವಹಾರಗಳನ್ನು ಕೂಡ ಕಡಿತಗೊಂಡಿದೆ. ಸರ್ಕಾರಿ ಸೌಲಭ್ಯಗಳನ್ನು ಕೊಡ್ತಾ ಇದೆ, ಬ್ಯಾಂಕ್ ನೇರ ಸಾಲವನ್ನು ಕೊಡ್ತಾ ಇದೆ. ಇದನ್ನು ಉಪಯೋಗಿಸಿ ಇವತ್ತು ನಾವು ಬೀದಿ ವ್ಯಾಪಾರಿಗಳು ಜೀವನ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಆಗಿದೆ ಅಂತ ಹೇಳೋಕ್ಕೂ ಕೂಡ ಇಷ್ಟಪಡ್ತೀನಿ. ಈ ವೇಳೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದ ಸಮಾಜ ಸೇವಕ ಮತ್ತು KV ದತ್ತಿಗಳ ಅಧ್ಯಕ್ಷ KV ನವೀನ್ ಕಿರಣ್ ಅವರು ಮಾತನಾಡಿ, ಬೀದಿ ಬದಿ ವ್ಯಾಪಾರಸ್ಥರು ಕಚೇರಿಗೆ ಬಂದಾಗ ಅಧಿಕಾರಿಗಳಿಂದ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ ಬೀದಿ ಬದಿ ವ್ಯಾಪಾರಸ್ಥರು ಕಚೇರಿಗಳ ಮುಂದೆ ಬಂದಾಗ ಸ್ಪಂದಿಸುವ ಕೆಲಸ ಮಾಡಬೇಕು. ನಗರಸಭೆ, ಪೊಲೀಸ್ ಇಲಾಖೆ, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಇವರ ಪರ ನಿಂತು ಕೆಲಸ ಮಾಡಬೇಕು. ಬೀದಿ ಬದಿ ವ್ಯಾಪಾರಸ್ಥರು ದೈನಂದಿನ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ.
ಅದರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ. ಇದರಿಂದ ದೂರ ಆಗಬೇಕು. ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳನ್ನು ನೇರವಾಗಿ ಸಿಗಬೇಕು. ಅಸಂಘಟಿತ ಕಾರ್ಮಿಕರ ಕಾರ್ಡ್ಗಳು ಇವರಿಗೆ ದೊರಕಿಸುವ ಕೆಲಸವನ್ನ ಮಾಡಬೇಕು. ಅದರಲ್ಲೂ ಸಂಸದ ಸುಧಾಕರ್ ಅವರು ಬೀದಿ ಬದಿಯ ವ್ಯಾಪಾರಸ್ಥರು ಸುಂಕವನ್ನ ನಿಷೇಧ ಮಾಡಿದ್ರು. ಆದರೆ ಈಗ ಸುಂಕವನ್ನ ವಸೂಲಿ ಮಾಡ್ತಾ ಇದ್ದಾರೆ ಎಂದರು. ಇವತ್ತು ಸಂಘಟಿತ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಇವರಿಬ್ಬರ ಮಧ್ಯೆ ವ್ಯತ್ಯಾಸ ಏನು ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗ್ತದೆ. ನಮ್ಮ ನಗರಸಭೆಯ ಆಯುಕ್ತರು ಮತ್ತು ಕಾರ್ಮಿಕ ಇಲಾಖೆಯವರು ನಾನು ಮಾತನಾಡುವಾಗ ಇರಬೇಕಾಗಿತ್ತು, ಚೆನ್ನಾಗಿರ್ತಾ ಇತ್ತು. ಆದರೆ ವೆಂಕಟಾಚಲಪತಿ ಅವರಿದ್ದಾರೆ ಸರ್, ನಾವು ಇವರೆಲ್ಲರ ಪರವಾಗಿ ಕೇಳ್ಕೊಳ್ಳೋದು ಒಂದೇನೇನೆ, ಸರ್ಕಾರ ಅನೇಕ ಸ್ಕೀಮ್ಗಳು ಕೊಡ್ತಾ ಇದೆ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಆದ್ರೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ನಿಮ್ಮ ಕಚೇರಿಗಳಿಗೆ ಬಂದಾಗ ಅವರಿಗೆ ಸಿಗ್ತಾ ಇರ್ತಕ್ಕ ಸ್ಪಂದನೆ ಬಗ್ಗೆ ನೀವು ಸ್ವಲ್ಪ ಆಲೋಚನೆ ಮಾಡಬೇಕು ಸರ್. ಅವ್ರು ಬಂದಾಗ ಅವರಿಗೆ ಯಾರು ಸಹ ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ. ಒಂದು ಅಹವಾಲನ್ನ ತೆಗೆದುಕೊಂಡು ಬಂದಾಗ ಕನಿಷ್ಠ ಸೌಜನ್ಯ ಅವರ ಜೊತೆ. ನೀವು ಅಧಿಕಾರಿಗಳು ಸಿಗದೇ ಇಲ್ಲ, ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಯಾರು ಇರ್ತಾರೆ ಅವರು ಅವರನ್ನ ಬರಮಾಡ್ಕೊಳ್ತಕ್ಕಂಥ ರೀತಿಯಾಗಿರ್ಬೋದು, ಆ ಸ್ಪಂದಿಸ್ತಕ್ಕಂಥ ರೀತಿಯಾಗಿರ್ಬೋದು, ಅದನ್ನ ಒಂದು ಸ್ವಲ್ಪ ಬದಲಾವಣೆ ತಂದ್ರೆ, ಯಾಕೆಂದ್ರೆ ಸರ್ ಮನುಷ್ಯ ಅಂದಮೇಲೆ ಯಾರೇ ಆಗ್ಲಿ ಕೆಟ್ಟವರು ಇಲ್ಲ, ಒಳ್ಳೆಯವರು ಇಲ್ಲ, ಕೀಳುಮಟ್ಟದವರು ಇಲ್ಲ, ದೊಡ್ಡವರು ಇಲ್ಲ. ನಮ್ಮ ಬಿಬಿ ರೋಡಲ್ಲಿ ಗಿರಿಯಾಸ್ ಅಂಗಡಿ ಇದೆ, ಅದ್ರ ಎದುರುಗಡೆ ನಿಮ್ ತರನೇ ಬೀದಿ ಬದಿ ವ್ಯಾಪಾರಸ್ಥರು ಒಂದು ವಿನೂತನವಾಗಿ ಪ್ರಯತ್ನ ಮಾಡೋದು. ತರಕಾರಿಯನ್ನ ಯಾವ ರೀತಿ ಅಂದ್ರೆ ಕೆಜಿ 40 ರೂಪಾಯಿ, ನೀವು ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಸೊ ಅದು ವಿನೂತವಾದಂತ ಪ್ರಯತ್ನ. ಅದು ಜನ ಸಾಲನ್ನು ತುಂಬಾ ಇಷ್ಟಪಟ್ಟರು, ಅದನ್ನ ಒಪ್ಕೊಂಡ್ರು, ಅದಕ್ಕೆ ಮನ್ನಣೆಯನ್ನು ಕೊಟ್ಟರು. ಅಲ್ಲಿ ಅತ್ಯಂತ ಹೆಚ್ಚು ವ್ಯಾಪಾರ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಅದಾದ ಸ್ವಲ್ಪ ದಿನಕ್ಕೆ ಇನ್ನೊಂದು ಸ್ವಲ್ಪ ಪಕ್ಕದಲ್ಲಿ ಅಲ್ಲೇನೇನೆ ಕೆಜಿ 30 ರೂಪಾಯಿ. ಇದು ಒಂದು ರೀತಿ ನಿಮ್ಮಲ್ಲಿ ನಿಮಗೇನೇನೆ ಬರ್ತಕ್ಕಂತಹ ಅಸಾಧಾರಣವಾದಂತಹ ಕಾಂಪಿಟೇಷನ್. ಇದು ನಾನು 40 ರೂಪಾಯಿ ಕೊಡ್ತೀನಿ, ನೀನು 40 ರೂಪಾಯಿ ಕೊಡ್ತೀನಿ, ಯಾರು ಒಳ್ಳೆ ಮಾಲನ್ನು ಕೊಡ್ತಾರೆ ಅವ್ರಿಗೆ ವ್ಯಾಪಾರ ಆಗ್ಲಿ ಅನ್ನೋದನ್ನ ನಾವು ಕಲಿಬೇಕೇ ವಿನಃ ನೀನ್ 40 ಕೊಟ್ಟೆ ನಾನು 30 ಕೊಡ್ತೀನಿ ಅಂತಂದ್ರೆ ಅದು ನಿಮ್ಮ ಮಧ್ಯೆ ಬರ್ತಕ್ಕಂತಹ ಅನೈತಿಕವಾದಂತಹ ಒಂದು ಕಾಂಪಿಟೇಷನ್ ಆಗ್ತದೆ. ಅದು ನಿಮಗೂ ಒಳ್ಳೇದಲ್ಲ, ಅವ್ರಿಗೂ ಒಳ್ಳೇದಲ್ಲ. ಇವತ್ತು ದುರದೃಷ್ಟ ಏನು ಅಂತಂದ್ರೆ ಅದೇ ಜಾಗದಲ್ಲೇ 3-4 ಅಂಗಡಿಗಳಾಗ್ಬಿಟ್ಟಿದ್ದಾವೆ. ಯಾರು 30 ಕೊಡ್ತಾ ಇದ್ರು ಅವ್ರಿಗೆ 40 ಹೋಗ್ತಾ ಇದಾರೆ, ಯಾರು 40 ಕೊಡ್ತಾ ಇದ್ರು ಅವ್ರಿಗೆ ಇವತ್ತು 30 ರೂಪಾಯಿ ಕೊಡ್ತಾ ಇದ್ದಾರೆ. ಈ ರೀತಿಯಾದಂತಹ ವ್ಯವಸ್ಥೆ ಆಗಬಾರದು. ನೀವು ಜನಕ್ಕೆ ತೊಂದರೆ ಕೊಡಬೇಡಿ. ಹಾಗೆ ಅಂತ ವಿಶೇಷವಾಗಿ ಹಬ್ಬದ ಸಂದರ್ಭಗಳಲ್ಲಿ ರಸ್ತೆನಲ್ಲಿ ಸಂಚಾರಕ್ಕೆ ಅಡಚಣೆಯನ್ನು ಉಂಟು ಮಾಡೋದನ್ನ ಸಹ ತಪ್ಪಿಸಿ. ಈ ವಿಚಾರ ಸಂಸದರ ಬಳಿ ಮಾತನಾಡಿ ಸುಂಕವನ್ನ ಕಟ್ಟದ ರೀತಿಯಲ್ಲಿ ಮಾತುಕತೆ ನಡೆಸುತ್ತೇವೆ ಎಂದು ಭರವಸೆ ನೀಡಿದರು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಬೀದಿ ಬದಿ ವ್ಯಾಪಾರಸ್ಥರಿಂದ ಸನ್ಮಾನ ನಡೆಸಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ನಗರಸಭೆ ಆಯುಕ್ತ ಮನ್ಸೂರ್ ಅಲಿ, ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಅಸ್ಲಾಂ ಪಾಷಾ, ಮೊಬೈಲ್ ಬಾಬು, ಎಸ್ವಿಟಿ ಸುರೇಶ್, ಕಳವಾರ ಶ್ರೀಧರ್, ಅಲ್ಲು ಅನಿಲ್ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕ್ಷುಲ್ಲಕ ಕಾರಣಕ್ಕೆ ನಡೆದಿದ್ದ ಗಲಾಟೆ ಕೊಲೆಯಲ್ಲಿ ಅಂತ್ಯಗೊಂಡಿತ್ತು. ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದರು. ಇದೀಗ ನ್ಯಾಯಾಲಯ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಆದೇಶಿಸಿದೆ. ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮದ ಎಂಎಸ್ಐಎಲ್ ಬಾರ್ ಮುಂಭಾಗದಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ನಡೆದಿರುವ ಪುಂಡರ ಗಲಾಟೆ ವಿಕೋಪಕ್ಕೆ ತಿರುಗಿ ನಡುರಾತ್ರಿ ಓರ್ವ ಯುವಕನ ಕೊಲೆಯಲ್ಲಿ ಅಂತ್ಯಗೊಂಡಿತ್ತು. ಪ್ರಕರಣ ದಾಖಲಿಸಿಕೊಂಡಿದ್ದ ಬಾಗೇಪಲ್ಲಿ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು, ವಿಚಾರಣೆ ನಡೆಸಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಶ್ರೀಧರ್ ಅವರು 3 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಾರೆ. ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮದಲ್ಲಿ ಇರುವ ಎಂಎಸ್ಐಎಲ್ ಬಾರ್ನಲ್ಲಿ 2023 ಡಿಸೆಂಬರ್ 6ರಂದು ರಾತ್ರಿ ಮದ್ಯ ಖರೀದಿಸುವ ವೇಳೆ ಗ್ರಾಮದ ಕೆಲ ಪುಂಡ ಯುವಕರ ಹಾಗೂ ಮೃತ ಗಜೇಂದ್ರನ ನಡುವೆ ಹಳೆ ವೈಷಮ್ಯದ ವಿಚಾರವಾಗಿ ಗಲಾಟೆ ಪ್ರಾರಂಭಗೊಂಡಿದ್ದು, ಗಲಾಟೆ ವಿಕೋಪಕ್ಕೆ ತಿರುಗಿಸಿ ಕೈ ಮಿಲಾಯಿಸಿಕೊಂಡು ಹೊಡೆದಾಡಿಕೊಳ್ಳುವ ಹಂತಕ್ಕೆ ತಲುಪಿರುತ್ತದೆ. ಗಲಾಟೆಯ ಸೇಡು ತೀರಿಸಿಕೊಳ್ಳಲು ಗಜೇಂದ್ರನ ಮೇಲೆ ಹಲ್ಲೆಗೆ ಪ್ಲಾನ್ ಮಾಡಿಕೊಂಡಿದ್ದ ಪುಂಡರ ಗುಂಪು ಅದೇ ದಿನ ಮಧ್ಯರಾತ್ರಿ ಸುಮಾರು 1 ಗಂಟೆ ಸಮಯದಲ್ಲಿ ಎಂಎಸ್ಐಎಲ್ ಬಾರ್
ಬಾರ್ ಮುಂಭಾಗದ ಬೀದಿಯಲ್ಲಿ ಹೋಗುತ್ತಿದ್ದ ಗಜೇಂದ್ರನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿರುವ ಪುಂಡರು ಸ್ಥಳದಿಂದ ಪರಾರಿಯಾಗಿದ್ರು. ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮದ 39 ವರ್ಷದ ಸುರೇಂದ್ರ ಬಾಬು, 36 ವರ್ಷದ ಶ್ರೀನಾಥ್, 22 ವರ್ಷದ ಎನ್ ವೆಂಕಟೇಶ್ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ ಆರೋಪಿಗಳಾಗಿದ್ದಾರೆ. ಗ್ರಾಮದ ನಡು ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಜೇಂದ್ರನ ಮೃತ ದೇಹ ನೋಡಿರುವ ಗ್ರಾಮಸ್ಥರು ಗುರುವಾರ ಬೆಳಿಗ್ಗೆ ಬಾಗೇಪಲ್ಲಿ ಪೊಲೀಸ್ ಠಾಣೆಗೆ ಕೊಲೆ ಘಟನೆ ಕುರಿತು ಮಾಹಿತಿ ನೀಡುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಅಂದಿನ ಬಾಗೇಪಲ್ಲಿ ಠಾಣೆ ಪೊಲೀಸರು ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ಆರಂಭಿಸಿ ಕೊಲೆ ಸಂಬಂಧಿಸಿದ ಸಾಕ್ಷ್ಯಗಳನ್ನು ಸಂಗ್ರಹಿಸಿ 3 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುತ್ತಾರೆ. ಗಜೇಂದ್ರನ ಕೊಲೆ ಪ್ರಕರಣ ಕುರಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ 3 ವರ್ಷಗಳ ಕಾಲ ವಿಚಾರಣೆ ನಡೆದಿದ್ದು, ಕೊಲೆ ಮಾಡಿರುವುದು ಸಾಬೀತಾಗಿರುವುದರಿಂದ ಘನ ನ್ಯಾಯಾಲಯ 2026 ಫೆಬ್ರವರಿ 19ರಂದು ಬಂಧಿತ 3 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೂ 25,000 ರು ದಂಡ ವಿಧಿಸಿ ತೀರ್ಪು ನೀಡಿದೆ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇಲ್ಲಿ ಮರಗಳಿದೆಯಲ್ಲ, ಈ ಕರಿ ಜಾಲಿ ಮರ, ಇದಕ್ಕೆ ಎಲ್ಲ ಈ ಥರ ಬರ್ಡ್ಸು ಡೆತ್ ಆಗಿ ಮೇಲ್ಗಡೆ ಎಲ್ಲ ಕಚ್ಕೊಂಡಿತ್ತು. ಸೊ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಹಯೋಗದಲ್ಲಿ ಅದನ್ನೆಲ್ಲ ರಿಮೂವ್ ಮಾಡಿಸಿ ಕೆಳಗಡೆ ತೆಗೆದಾಗ ಸುಮಾರು 47 ಬರ್ಡ್ಸ್ಗಳು ಸಿಕ್ಕಿವೆ ನಮಗೆ. ಸೊ ಇದರಲ್ಲಿ ಪ್ರಾಬ್ಲಮ್ ಏನಾಗಿದೆ, ಶ್ರೀನಿವಾಸಪುರ ತಾಲೂಕಿನ ಆರ್ ತಿಮ್ಮಸಂದ್ರ ಗ್ರಾಮದ ಕೆರೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕೊಕ್ಕರೆಗಳು ಮೃತಪಟ್ಟಿರುವ ಘಟನೆ ಕುರಿತು ಎಂಎಂಟಿವಿ ವಾಹಿನಿ ವರದಿ ಮೂಲಕ ಬೆಳಕಿಗೆ ತಂದಿತ್ತು. ಎಚ್ಚೆತ್ತ ಅರಣ್ಯ ಮತ್ತು ಪಶುಪಾಲನಾ ಇಲಾಖೆಯ ಅಧಿಕಾರಿಗಳ ಜಂಟಿ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಗ್ರಾಮಕ್ಕೆ ಧಾವಿಸಿ ಘಟನಾ ಸ್ಥಳದ ಪರಾಮರ್ಶೆ ನಡೆಸಿದ್ದಾರೆ. ಪಶು ಇಲಾಖೆ ಉಪನಿರ್ದೇಶಕರಾದ ರಮೇಶ್ ಹಾಗೂ ಪ್ರಾದೇಶಿಕ ಸಂಶೋಧನಾ ವಿಭಾಗದ ಅಧಿಕಾರಿ ಡಾಕ್ಟರ್ ನಟರಾಜ್ ಅವರ ನೇತೃತ್ವದ ತಂಡ ಕೆರೆ ಹಾಗೂ ಸುತ್ತಮುತ್ತಲಿನ ಪರಿಸರವನ್ನು ಪರಿಶೀಲಿಸಿತು. ಪ್ರಾಥಮಿಕ ತನಿಖೆಯ ಪ್ರಕಾರ ಸುಮಾರು 47ಕ್ಕೂ ಹೆಚ್ಚು ಕೊಕ್ಕರೆಗಳು ಮೃತಪಟ್ಟಿವೆ. ಕೆರೆಯಲ್ಲಿ ಮೀನು ಹಿಡಿಯಲು ಹಾಕಿದ್ದ ಮೀನಿನ ಬಲೆಗಳು ಮತ್ತು ದಾರಗಳು ಪಕ್ಷಿಗಳ ಕಾಲುಗಳಿಗೆ ಸಿಲುಕಿಕೊಂಡಿವೆ. ಈ ಸ್ಥಿತಿಯಲ್ಲೇ ಮರ ಹೇರಿದ್ದ ಪಕ್ಷಿಗಳು ದಾರಗಳು ಮರದ ಕೊಂಬೆಗಳಿಗೆ ಸಿಕ್ಕಿ ಹಾಕಿಕೊಂಡ ಪರಿಣಾಮ ಬಿಡಿಸಿಕೊಳ್ಳಲಾಗದೆ ಮರದ ಮೇಲೆಯೇ ಸಾವನ್ನಪ್ಪಿವೆ ಎಂದು ಶಂಕಿಸಲಾಗಿದೆ. ಪಕ್ಷಿಗಳ ಸಾವಿಗೆ ಯಾವುದೇ ವೈರಸ್ ಅಥವಾ ಸಾಂಕ್ರಾಮಿಕ ರೋಗಗಳು ಕಾರಣವಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಇದು ಕೇವಲ ಮೀನಿನ ಬಲೆಗೆ ಸಿಲುಕಿ ಸಂಭವಿಸಿದ ಆಕಸ್ಮಿಕವಾಗಿದೆ. ಮೃತ ಪಕ್ಷಿಗಳ ದೇಹಗಳು ಸಂಪೂರ್ಣವಾಗಿ ಒಣಗಿರುವುದರಿಂದ ಮರಣೋತ್ತರ ಪರೀಕ್ಷೆ ನಡೆಸಲು ಸವಾಲು ಎದುರಾಗಿದೆ. ಆದರೂ ನಿಖರ ಕಾರಣ ತಿಳಿಯಲು ಮಾದರಿಗಳನ್ನು ಸಂಗ್ರಹಿಸಲಾಗಿದೆ. ಈ ಪಕ್ಷಿಗಳ ಸಾವಿಗೆ ಯಾವುದೇ ರೀತಿಯ ಸಾಂಕ್ರಾಮಿಕ ಕಾಯಿಲೆಗಳು ಕಾರಣವಲ್ಲ. ಮೀನುಗಾರಿಕೆಯ ಬಲೆಗಳಿಗೆ ಸಿಲುಕಿ ಅವು ಮೃತಪಟ್ಟಿವೆ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಎಂದು ತಿಳಿಸಿದ್ದಾರೆ. ಕೋಲಾರದಲ್ಲಿ ಪ್ರಾದೇಶಿಕ ಸಂಶೋಧನಾ ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತೀನಿ. ನಮಗೆ ಬೆಳಗ್ಗೆ ಕರೆ ಬಂತು, ಈ ಥರ ಕೊಕ್ಕರೆಗಳು ಆರ್ ತಿಮ್ಮಸಂದ್ರ ಇಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲಿ ಡೆತ್ ಆಗಿದೆ ಅಂದ್ಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ಇಲ್ಲಿ ಮರಗಳಿದೆಯಲ್ಲ, ಈ ಕರಿ ಜಾಲಿ ಮರ, ಇದಕ್ಕೆ ಎಲ್ಲ ಈ ಥರ ಬರ್ಡ್ಸು ಡೆತ್ ಆಗಿ ಮೇಲ್ಗಡೆ ಎಲ್ಲ ಕಚ್ಕೊಂಡಿತ್ತು. ಸೊ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಹಯೋಗದಲ್ಲಿ ಅದನ್ನೆಲ್ಲ ರಿಮೂವ್ ಮಾಡಿಸಿ ಕೆಳಗಡೆ ತೆಗೆದಾಗ ಸುಮಾರು 47 ಬರ್ಡ್ಸ್ಗಳು ಸಿಕ್ಕಿವೆ ನಮಗೆ. ಸೊ ಇದರಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಎಲ್ಲ ಈ ಮೀನುಗಳಿಗೆ ಬಲೆ ಹಾಕಿರ್ತಾರಲ್ಲ, ಅದ್ರ ಬಲೆದು ಎಲ್ಲ ದಾರಗಳು ಇವು ಕಾಲುಗಳಿಗೆ ಕಚ್ಕೊಂಡಿದೆ. ಈ ಕಾಲುಗಳು ಕಚ್ಕೊಂಡಿರೋದ್ರಿಂದ ಅವು ಹೋಗಿ ಮರದ ಮೇಲೆ ಕುಳಿತುಕೊಂಡಾಗ ಆ ದಾರ ಅದಕ್ಕೆ ಮರಕ್ಕೆ ತಗಲಾಕೊಂಡು ಅಲ್ಲೇ ಅವು ಬಿಡಿಸ್ಕೊಳ್ಳೋಕ್ಕಾಗದೆ ಸತ್ತೋಗಿವೆ. ಎಲ್ಲ ಸುಮಾರು ದಿನ ಆಗಿರೋದ್ರಿಂದ ನಾವು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಅಂತ ನೋಡಿದಾಗೆಲ್ಲ ಡ್ರೈ ಆಗಿಬಿಟ್ಟಿದೆ. ಡ್ರೈ ಆಗಿ ಅದು ಒಣಗೋಗಿ ಆ ಕಾರಣಕ್ಕೆ ಸತ್ತಿದೆ. ಇದರಲ್ಲಿ ಯಾವುದೇ ಕಾಯಿಲೆ ಆಗಲಿ ಇನ್ನೊಂದಾಗಲಿ ಯಾವ ಥರದ್ದು ಸಿಂಪ್ಟಮ್ಸ್ ಯಾವುದೂ ಇಲ್ಲ ಇದರಲ್ಲಿ. ಇಷ್ಟು ನಮ್ಮ ಇನ್ವೆಸ್ಟಿಗೇಷನ್ದು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ತರಕಾರಿ ಆಯಿತು, ಈಗ ನೀರಿನಲ್ಲಿ ವಿಷಕಾರಿ ರಾಸಾಯನಿಕ ಅಂಶ ಪತ್ತೆ. ವರದಿ ಬಯಲಾಗುತ್ತಿದ್ದಂತೆ ಹೆಚ್ಚಾದ ಆತಂಕ, ಮುನ್ನೆಚ್ಚರಿಕೆ ಕ್ರಮಕ್ಕೆ ಅಧಿಕಾರಿಗಳ ಸಿದ್ಧತೆ. ಅಂಚೆ ಕಚೇರಿ ಸಿಬ್ಬಂದಿಯಿಂದ ಕೋಟ್ಯಂತರ ರು ಹಣ ವಂಚನೆ ಪ್ರಕರಣ. ಕುಂಟುತ್ತಾ ಸಾಗುತ್ತಿರುವ ತನಿಖೆ, ತಿಂಗಳುಗಳು ಕಳೆದರೂ ಸಂತ್ರಸ್ತರ ಕೈ ಸೇರದ ಹಣ. ನೆಪಕ್ಕೆ ಮಾತ್ರ ರೇಷ್ಮೆ ಗೂಡು ಮಾರುಕಟ್ಟೆ, ಬಾರದ ಗೂಡುಗಳು ವ್ಯರ್ಥವಾಗಿ ಅನಾಥವಾಗಿರುವ ಮಾರುಕಟ್ಟೆ. ಪರವಾನಗಿ ಇಲ್ಲದೆ ಮಣ್ಣು ಸಾಗಾಟ, ಕೆರೆ ಸ್ವರೂಪ ಬದಲು ಕುಸಿಯುತ್ತಿರುವ ಅಂತರ್ಜಲ ಮಟ್ಟ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.